ಬಿಡದಿಯ ಕೇತಗಾನಹಳ್ಳಿ ಬಳಿಯ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಎಚ್ಡಿಕೆಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಪ್ರಕರಣದ ಮುಂದಿನ ವಿಚಾರಣೆವರೆಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬಲವಂತದ ಕ್ರಮಕ್ಕೆ ಮುಂದಾಗಬಾರದು ಅಂತ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ. ತಹಶೀಲ್ದಾರ್ ನೋಟಿಸ್ ಪ್ರಶ್ನಿಸಿ ಕುಮಾರಸ್ವಾಮಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಎನ್.ಎಸ್. ಸಂಜೇಗೌಡ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಏಪ್ರಿಲ್ 8 ಮತ್ತೆ ವಿಚಾರಣೆ ನಡೆಯಲಿದೆ. ಸದ್ಯ ಏಪ್ರಿಲ್ 8ರವರೆಗೂ ಮಧ್ಯಂತರ ರಿಲೀಫ್ ವಿಸ್ತರಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ಮತ್ತೆ ಹಿನ್ನಡೆಯಾಗಿದೆ. ಬಸವರಾಜ ಮುತ್ತಗಿ ಮಾಫಿ ಸಾಕ್ಷಿಯನ್ನ ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಮೂರ್ತಿ ಎಂ. ನಾಗಪ್ರಸನ್ನ ಪೀಠ ವಜಾಗೊಳಿಸಿದೆ. 4 ವಾರಗಳಲ್ಲಿ ಟ್ರಯಲ್ ಪೂರ್ಣಗೊಳಿಸಲು ಹೈಕೋರ್ಟ್ ಸೂಚಿಸಿದೆ. ಹೈಕೋರ್ಟ್ ಆದೇಶದಿಂದ ಇದೀಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಶುರುವಾಗಿದೆ. ಯೋಗೇಶ್ ಗೌಡ ಕೇಸ್ನಲ್ಲಿ ಬಸವರಾಜ ಮುತ್ತಗಿ A1 ಆರೋಪಿಯಾಗಿದ್ದು, ಕುಲಕರ್ಣಿ ವಿರುದ್ಧವೇ ಬಸವರಾಜ ಮುತ್ತಗಿ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಿಂದ ಪಂಚಮಸಾಲಿ ಸಮುದಾಯದ ಕಿಚ್ಚು ಮತ್ತಷ್ಟು ಹೊತ್ತಿಕೊಂಡಿದೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಖಂಡಿಸಿ ಬೆಳಗಾವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ನಾಯಕರು ಪ್ರತಿಭಟನೆ ನಡೆಸಿದರು. ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಬಿಜೆಪಿ ಶಿಸ್ತು ಸಮಿತಿ ತಕ್ಷಣವೇ ಯತ್ನಾಳ್ ಉಚ್ಚಾಟನೆ ಹಿಂಪಡೆಯಬೇಕು, ಗೌರವಯುತವಾಗಿ ಯತ್ನಾಳ್ರನ್ನ ಮರಳಿ ಬಿಜೆಪಿಗೆ ಬರಮಾಡಿಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ಪಂಚಮಸಾಲಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ವಿಜಯಪುರದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ಮುಖಂಡರು ಬಿಜೆಪಿ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ರು. ವಕ್ಫ್ ಬಿಲ್ ಮಂಡನೆ ಮುಂಚೆಯೇ ಷಡ್ಯಂತ್ರ ಮಾಡಿ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಮೋಸ ಕುತಂತ್ರದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟಿಸಿದ್ದಾರೆ ಎಂದು ಪಂಚಮಸಾಲಿ ಶ್ರೀ ಆಕ್ರೋಶ ಹೊರಹಾಕಿದ್ರು. 2023ರಲ್ಲಿ ಅಮಿತ್ ಶಾ ದೆಹಲಿಗೆ ಕರೆದು ಮಾಡ್ತೀನಿ ಪಂಚಮಸಾಲಿ ಹೋರಾಟ ಬಿಡುವಂತೆ ಹೇಳಿದ್ರು. ಆದರೆ ಯತ್ನಾಳ್ ಅದಕ್ಕೆ ಒಪ್ಪದೆ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಕೇಳಿದ್ರು. ಅದಕ್ಕಾಗಿ ನಾವು ಯತ್ನಾಳ್ ಬೆನ್ನಿಗೆ ನಿಂತಿದ್ದೇವೆ ಅಂತ ಪಂಚಮಸಾಲಿ ಶ್ರೀ ತಿಳಿಸಿದ್ರು. ಈಗ ಯತ್ನಾಳರ ಬೆನ್ನಿಗೆ ನಿಲ್ಲೋದು ನಮ್ಮ ಕರ್ತವ್ಯ ಎಂದ ಪಂಚಮಸಾಲಿ ಶ್ರೀಗಳು ಬಿಜೆಪಿ ವರಿಷ್ಠರ ಮನವೊಲಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋಣ, ಇನ್ನು ಯತ್ನಾಳ್ ಕೈಗೊಳ್ಳುವ ನಿರ್ಧಾರ ಜೊತೆಗೆ ನಾವು ನಿಲ್ಲೋಣ ಅಂತ ಪಂಚಮಸಾಲಿ ನಾಯಕರು ತಿಳಿಸಿದ್ರು. ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಬೆಂಗಳೂರಿನಲ್ಲಿ ಎಸ್ಡಿಪಿಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಇದೇ ವೇಳೆ ಮಾತನಾಡಿದ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ವಕ್ಫ್ ಜಮೀನು ಬಲಾಢ್ಯರಿಗೆ ಕೊಡುವ ಹುನ್ನಾರವಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಾವ್ಯಾರೂ ಒಪ್ಪೋದಿಲ್ಲ. ಈ ಮಸೂದೆ ಬೇಕು ಅಂತ ಯಾರೊಬ್ಬ ಮುಸ್ಲಿಮರು ಅರ್ಜಿ ಹಾಕಿಲ್ಲ ಅಂತ ತಿಳಿಸಿದ್ರು. ಜೆಪಿಸಿ ಮಾಡಿದ್ದು ಎಲ್ಲರ ಸಲಹೆ ಕೇಳೋದಕ್ಕೆ, ಆದರೆ ಮುಸಲ್ಮಾನರ ಪರವಾದ ಒಂದೇ ಒಂದು ಸಲಹೆಯನ್ನ ಜೆಪಿಸಿ ಕೇಳಲಿಲ್ಲ. ಇನ್ನು ಜೈನ ಬೌದ್ಧರ ಜಮೀನುಗಳಿಗಿಲ್ಲದ ಕಾನೂನು ವಕ್ಫ್ಗೆ ಯಾಕೆ ಅಂತ ಅಬ್ದುಲ್ ಮಜೀದ್ ಆಕ್ರೋಶ ಹೊರಹಾಕಿದ್ರು. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಕಾಂಗ್ರೆಸ್ ಶಾಸಕ ಉದಯ್ ಲೇವಡಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಕ್ಕೆ ಬಿಜೆಪಿ ನಾಯಕರು ಬೀದಿ ನಾಟಕ ಮಾಡ್ತಿದ್ದಾರೆ. ಬಿಜೆಪಿ ಮಾಡ್ತಾ ಇರುವ ಧರಣಿಗೆ ಯಾವುದೇ ಅರ್ಥ ಇಲ್ಲ ಅಂತ ಶಾಸಕ ಉದಯ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಯಾವುದೇ ಬೆಲೆ ಏರಿಕೆ ಮಾಡಿಲ್ವಾ? ನಾವು ಚಿಕ್ಕವರಿದ್ದಾಗ 10 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ವಿ, ಆದ್ರೆ ಈಗ ಅಷ್ಟೇ ಬೆಲೆಗೆ ಪೆಟ್ರೋಲ್ ಸಿಗ್ತಾ ಇದೆಯಾ ಅಂತ ಶಾಸಕ ಉದಯ್ ಪ್ರಶ್ನಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.